ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ನಾವು ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ 1 ತಿಮೋತಿ 2ನೇ ಅಧ್ಯಾಯ, ದ ಫಸ್ಟ್ ಎಪಿಸಲ್ ಟು ಟಿಮೋತಿ ಚಾಪ್ಟರ್ 2. 1 ತಿಮೋತಿ 2ನೇ ಅಧ್ಯಾಯದಲ್ಲಿ ನೋಡುವಾಗ ಆತ್ಮಿಕ ಜೀವನದ 16 ರಹಸ್ಯಗಳನ್ನು ನಾವು ನೋಡಿಕೊಡ್ಬೋದು. 16 ಸೀಕ್ರೆಟ್ಸ್ ಆಫ್ ಸ್ಪಿರಿಚುವಲ್ ಲೈಫ್. ಲೈಫ್ ಅನ್ನುವಂಥದ್ದು, ಜೀವನ ಅನ್ನುವಂಥದ್ದು ಒಂದು ಭೂಮಿಯಲ್ಲಿ ನಮಗೆ ಇದ್ದೇ ಇದೆ. ಆದರೆ ನಮ್ಮ ಭೂಲೋಕದ ಜೀವನದಲ್ಲಿ, ದೈಹಿಕ ಜೀವನದಲ್ಲಿ, ಜೀವನವೆಂಬ ಪ್ರಯಾಣದಲ್ಲಿ, ಅನುದಿನದ ಜೀವನದಲ್ಲಿ ಆಧ್ಯಾತ್ಮಿಕ ಜೀವನ ಅಥವಾ ಆತ್ಮಿಕ ಜೀವನ ಅನ್ನುವಂಥದ್ದು ಒಂದು ಇದೆ. ಆದರೆ ಅದು ಭಾಳ ಜನರು, ನನಗೆ ಗೊತ್ತಿದ್ದ ಮಟ್ಟಿಗೆ 90ಕ್ಕಿಂತಲೂ ಹೆಚ್ಚು ಶೇಕಡ ಜನರು ಈ ಆತ್ಮಿಕ ಜೀವನಕ್ಕೆ ಆದ್ಯತೆ ಕೊಡೋದಿಲ್ಲ. ಆದರೆ ಇನ್ನು ಭಾಳ ಜನರು ಇದ್ದಾರೆ, ಅವರ ಶೇಕಡ ಒಂದು 50-60% ಇರ್ಬೋದು, ಅದಕ್ಕಿಂತಲೂ ಹೆಚ್ಚು ಕೂಡ ಇರ್ಬೋದು. ಅವರು ಧಾರ್ಮಿಕ ಜೀವನಕ್ಕೆ ಆದ್ಯತೆಯನ್ನು ಕೊಡ್ತಾರೆ. ಆದರೆ ಅದರಲ್ಲಿ ಒಂದು ವಂಚನೆ ಏನಂದರೆ, ಧಾರ್ಮಿಕ ಜೀವನಕ್ಕೆ ಆದ್ಯತೆಯನ್ನು ಕೊಟ್ಟುಬಿಟ್ಟು ಆ ಧಾರ್ಮಿಕ ಜೀವನವೇ ಆತ್ಮಿಕ ಜೀವನ ಎಂಬುದಾಗಿ ತಿಳ್ಕೊಳ್ತಾರೆ. ಅದು ಕೂಡ ಆತ್ಮಿಕ ವಂಚನೆ. ಹೀಗಿರುವುದರಿಂದ ನಾವು ಆತ್ಮಿಕ ಜೀವನವನ್ನು ಭೂಮಿಯಲ್ಲಿ, ಭೂಲೋಕದಲ್ಲಿ ಮಾಡಬೇಕಾದ್ರೆ ಏನು ಮಾಡಬೇಕು? 16 ರಹಸ್ಯಗಳು, 16 ಸೀಕ್ರೆಟ್ಸ್ ಆಫ್ ಸ್ಪಿರಿಚುವಲ್ ಲೈಫ್. ಮೊದಲನೇದಾಗಿ ಪ್ರಾರ್ಥನೆಗೆ ಆದ್ಯತೆ, ಪ್ರಯಾರಿಟಿ ಆಫ್ ಪ್ರೇಯರ್ಸ್. ಪ್ರಯಾರಿಟಿ ಟು ಪ್ರೇಯರ್ಸ್. ಪ್ರಾರ್ಥನೆಗಳಿಗೆ ಆದ್ಯತೆ. ಪ್ರಾರ್ಥನೆಗಳು ಅಂತ ಹೇಳೋದಾದರೆ 1 ತಿಮೋತಿ 2ನೇ ಅಧ್ಯಾಯ 1ನೇ ವಚನದಲ್ಲಿ ವಿಜ್ಞಾಪನೆ ಅದು ಒಂದು ಪ್ರಾರ್ಥನೆ, ಭಿನ್ನಹ ಅದೊಂದು ಪ್ರಾರ್ಥನೆ, ಕೃತಜ್ಞತಾ ಸ್ತುತಿ ಅದು ಒಂದು ಪ್ರಾರ್ಥನೆ. ಈ ರೀತಿಯಾಗಿ ಪ್ರಾರ್ಥನೆಯ ವಿವಿಧ ಹಂತಗಳು: ಸ್ತೋತ್ರ ಪ್ರಾರ್ಥನೆ, ಸ್ತುತಿಯ ಪ್ರಾರ್ಥನೆ, ಬೇಡಿಕೆಯ ಪ್ರಾರ್ಥನೆ, ವಿಜ್ಞಾಪನೆಯ ಪ್ರಾರ್ಥನೆ, ಕೃತಜ್ಞತೆಯ ಪ್ರಾರ್ಥನೆ. ಈ ರೀತಿಯಾಗಿ ವಿವಿಧ ಪ್ರಾರ್ಥನೆಗಳು ಇರುವುದರಿಂದ ಈ ಪ್ರಾರ್ಥನೆಗಳಿಗೆ ಆದ್ಯತೆಯನ್ನು ನಾವು ಕೊಡಬೇಕು. ನನ್ನ ಜೀವನದಲ್ಲಿ ನಾನು ಕೊಡ್ತಾ ಇದ್ದೇನಾ? ಈ ಪ್ರಶ್ನೆ ಕೇಳುವಾಗ ಅದಕ್ಕೆ ಉತ್ತರ ನಮ್ಮಲ್ಲಿ ಕೆಲವರು ಅಥವಾ ಭಾಳ ಜನರು ಇಲ್ಲ, ನಾವು ಪ್ರಾರ್ಥನೆಗೆ ಆದ್ಯತೆಯನ್ನು ಕೊಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು, ಆದರೂ ಕೂಡ ಕೊಡುವುದಕ್ಕೆ ಮನಸ್ಸಿದೆ ಅಂತ ನಮಗೆ ಅನಿಸಬಹುದು. ಒಳ್ಳೆಯದು. ಯಾರು ಹೇಳಿದರು, ಎನಿ ಡೇ ಈಸ್ ಗುಡ್ ಡೇ ಟು ಸ್ಟಾರ್ಟ್ ಎ ಪ್ರೇಯರ್. ಯಾವ ದಿನವೇ ಆಗಿದ್ದರೂ ಸರಿ, ಯಾವ ದಿನವೇ ಆಗಿದ್ದರೂ ಸರಿ, ಪ್ರಾರ್ಥನೆಯನ್ನು ಪ್ರಾರಂಭಿಸುವಂಥ ದಿನ ಒಳ್ಳೆಯ ದಿನ, ಅದು ಯೋಗ್ಯ ದಿನ, ಸೂಕ್ತ ದಿನ. ಹಾಗಾದರೆ ಮೊದಲನೇ ರಹಸ್ಯ ಆತ್ಮಿಕ ಜೀವನಕ್ಕೆ ಪ್ರಾರ್ಥನೆಗಳಿಗೆ ಆದ್ಯತೆ, ಪ್ರಯಾರಿಟೀಸ್ ಟು ಪ್ರೇಯರ್ಸ್. ಎರಡನೇದಾಗಿ ನಾವು ನೋಡುವಾಗ ರೆಸ್ಟ್ಫುಲ್ನೆಸ್, ನೆಮ್ಮದಿಯಾಗಿರುವುದು. 1 ತಿಮೋತಿ 2ನೇ ಅಧ್ಯಾಯದ 2ನೇ ವಚನದಲ್ಲಿ ನಾವು ನೆಮ್ಮದಿಯಾಗಿ ಬಾಳುವಂಥದ್ರ ಬಗ್ಗೆ ಒಂದು ಮಾತು ಹೇಳಿದೆ. ಕ್ವೈಟ್ ಲೈಫ್, ನೆಮ್ಮದಿ ಅಂತ ಹೇಳುವಾಗ ಅದು ಕೇವಲ ಬಾಹ್ಯಾಚಾರದ ನೆಮ್ಮದಿ ಮಾತ್ರ ಅಲ್ಲ, ಅಂತರಂಗಿಕವಾದ ಅಂತರಂಗದ ಒಂದು ನೆಮ್ಮದಿ ಕೂಡ. ಶಿಷ್ಯರು ಯೇಸು ಸ್ವಾಮಿ ಜೊತೆಗೆ ಸಮುದ್ರ ಪ್ರಯಾಣ ಮಾಡ್ತಾ ಇರುವಾಗ ಸಮುದ್ರ ಅಲ್ಲಕಲ್ಲೋಲವಾಯಿತು, ತೆರೆಗಳು ಬಂದವು, ರಭಸವಾದಂಥ ಗಾಳಿ, ಬಿರುಗಾಳಿ. ಆ ಸಂದರ್ಭದಲ್ಲಿ ಶಿಷ್ಯರು ಯಾವ ರೀತಿಯಾಗಿ ಹೊರಗೆ ತೆರೆಗಳು ಮತ್ತು
ಬಿರುಗಾಳಿ ಇದ್ದ ಹಾಗೆ ಒಳಗೆ ಕೂಡ ಅವರಿಗೆ ಬಿರುಗಾಳಿ ಉಪಾಧಿಯಲ್ಲಿ ಸ್ವಾಮಿ ನಾವು ಸಾಯ್ತೇವೆ ಎಂಬುದಾಗಿ ಹೇಳಿದರು. ಆದರೆ ನಮ್ಮ ಕರ್ತನಾದ ಯೇಸು ಅಂಥ ಹೊರಗಿನ ಆ ಒಂದು ರಭಸವಾದ ವಾತಾವರಣದಲ್ಲಿ ಹಿನ್ನೆಲೆಯಲ್ಲಿ ನಮ್ಮ ಕರ್ತನಾದ ಯೇಸು ನಿದ್ರೆ ಮಾಡ್ತಾ ಇರುವಂಥ ಒಂದು ಚಿತ್ರವನ್ನು ನೋಡಿಕೊಳ್ಳಬಹುದು. ಹಾಗಾದರೆ ಒಳಗೆ ಪ್ರಶಾಂತವಾಗಿದ್ದಂಥ ನೆಮ್ಮದಿಯಾಗಿದ್ದಂಥ ಚಿತ್ರ. ಮೂರನೇದಾಗಿ ಪೀಸ್ಫುಲ್, ಸಮಾಧಾನ. ಇದಕ್ಕೆ ಒಂದಕ್ಕೊಂದು ಸಂಬಂಧ ನೆಮ್ಮದಿಯಾಗಿರುವಂಥದ್ದು, ಸಮಾಧಾನವಾಗಿರುವಂಥದ್ದು. ಚಿಕ್ಕಪ್ಪ ದೊಡ್ಡಪ್ಪ ಮಕ್ಕಳಿದ್ದ ಹಾಗೆ, ಇದು ಅಣ್ಣ ತಮ್ಮ ಇದ್ದ ಹಾಗೆ ನೆಮ್ಮದಿ ಮತ್ತು ಸಮಾಧಾನ ಕೂಡಿದ ಜೀವನ. ಇದು ಆತ್ಮಿಕ ಜೀವನದ ಮೂರನೇ ರಹಸ್ಯ. ಮೊದಲನೇ ರಹಸ್ಯ ಪ್ರಾರ್ಥನೆಗಳಿಗೆ ಆದ್ಯತೆ. ಎರಡನೇ ಒಂದು ರಹಸ್ಯ ಆತ್ಮಿಕ ಜೀವನಕ್ಕೆ ನೆಮ್ಮದಿ. ಮೂರನೇ ರಹಸ್ಯ ಸಮಾಧಾನ. ಯಾರೋ ಒಬ್ಬರು ಹೇಳಿದರು, ಈ ರೀತಿಯಾಗಿ ದೇವರೊಂದಿಗೆ ಸಮಾಧಾನ, ಇತರರೊಂದಿಗೆ ಸಮಾಧಾನ, ನಮ್ಮೊಂದಿಗೆ ಸಮಾಧಾನ ಅಂತ ಹೇಳ್ಬಿಟ್ಟು. ಆದ ಕಾರಣ ಈ ರೀತಿಯಾಗಿ ನಮಗೆ ಮೂರು ದಿಕ್ಕಿನ ಸಮಾಧಾನ ಲಭ್ಯವಾಗಬೇಕಾದರೆ ಎರಡು ವಿಷಯಗಳು ಅದಕ್ಕೆ ಅಸ್ತಿವಾರವಾಗಿರ್ತದೆ. ಅದೇನೆಂದರೆ ದೇವರೊಂದಿಗೆ ಸಮಾಧಾನ ಮತ್ತು ದೇವರ ಸಮಾಧಾನ. ಪೀಸ್ ಆಫ್ ಗಾಡ್ ಆ್ಯಂಡ್ ಪೀಸ್ ವಿತ್ ಗಾಡ್. ಇದು ನಮ್ಮಲ್ಲಿರುವುದಾದರೆ ಅವಾಗೇನಾಗ್ತದೆ, ಆತ್ಮಿಕ ಜೀವನದ ಮೂರನೇ ರಹಸ್ಯವನ್ನು ತಿಳಿದವರಾಗ್ತೇವೆ. ಅಂದ ಹಾಗೆ ನಾವೇನು ನೋಡ್ಕೊಳ್ತಾ ಇದ್ವಿ ಅಂದರೆ, ಮೊದಲನೇ ತಿಮೋಥಿ 2ನೇ ಅಧ್ಯಾಯದಿಂದ ಆತ್ಮಿಕ ಜೀವನದ 16 ರಹಸ್ಯಗಳನ್ನು ನಾವು ನೋಡ್ಕೊಳ್ತಾ ಇದ್ದೀವಿ. 16 ಸೀಕ್ರೆಟ್ಸ್ ಆಫ್ ಎ ಸ್ಪಿರಿಚುವಲ್ ಲೈಫ್. ಅದರಲ್ಲಿ 3 ನಾವು ನೋಡಿದ್ದಾಯಿತು, ಇನ್ನು 13 ನಾವು ನೋಡ್ಕೊಳ್ಬೇಕು. ಈಗ 4ನೇದಾಗಿ ನಾವು ನೋಡುವಾಗ ಪೂರ್ಣ ಭಕ್ತಿಯ ಜೀವನ ಅಥವಾ ಪೂರ್ಣ ಭಕ್ತಿ. ಈ ಭಕ್ತಿಯ ಜೀವನ, ಲೈಫ್ ಆಫ್ ಗಾಡ್ಲಿನೆಸ್, ಅದು ಆತ್ಮಿಕ ಜೀವನಕ್ಕೆ ಸಂಬಂಧಪಟ್ಟದ್ದು. ಆದ ಕಾರಣ ನಾವು ಭಕ್ತಿಯನ್ನು ಅನ್ವೇಷಿಸುವಾಗ, ಅಭ್ಯಾಸಿಸುವಾಗ, ಅನುಸರಿಸುವಾಗ ನಡೆಯುವಂಥದ್ದೇನೆಂದರೆ ಆತ್ಮಿಕ ಜೀವನ. ಆ ರೀತಿಯಾಗಿ ನಾನು ಜೀವಿಸಲಿಕ್ಕೆ ದೇವರು ನನಗೆ ಸಹಾಯ ಮಾಡಲಿ, ನಮಗೆ ಸಹಾಯ ಮಾಡಲಿ. ಇವೆಲ್ಲ ಸಿದ್ಧಾಂತ ರೂಪದಲ್ಲಿ ನಮಗೆ ಗೊತ್ತಿದೆ, ಒಳ್ಳೆಯದು. ಆದರೆ ಕೇವಲ ಸಿದ್ಧಾಂತ ರೂಪದಲ್ಲಿ ಮಾತ್ರ ನಮಗೆ ಅಕ್ಷರಿಕವಾಗಿ ಸಿದ್ಧಾಂತವಾಗಿ ತಿಳಿದು ಅದನ್ನು ಕಾರ್ಯರೂಪದಲ್ಲಿ ನಾವು ನಡೆಸದಿದ್ದರೆ ಅದರಿಂದ ನಮಗೆ ಹೆಚ್ಚು ಪ್ರಯೋಜನ ಆಗುವುದಿಲ್ಲ. 5ನೇದಾಗಿ ಡಿಗ್ನಿಟಿ, ಗೌರವ. ನಾವು ಆತ್ಮಿಕ ಜೀವನವನ್ನು ಜೀವಿಸಬೇಕಾದ್ರೆ ಇದು 4ನೇ ಮತ್ತು 5ನೇ ಒಂದು ರಹಸ್ಯ. ಡಿಗ್ನಿಫೈಡ್ ಲೈಫ್ ಅಂದರೆ ಒಂದು ಸಭ್ಯ ಜೀವನ, ಇಲ್ಲವೇ ಗೌರವ ಜೀವನ ಅಂತ ಹೇಳುವುದಾದರೆ ನಾವು ಈ ಉದಾಹರಣೆ ಕೊಡಲಿಕ್ಕೆ ಇಷ್ಟಪಡ್ತೇನೆ. ನಾವು ಲೋಕಕ್ಕೆ ಬೆಳಕಾಗಿದ್ದೀವಿ ಅಂತ ದೇವರ ವಾಕ್ಯ ಹೇಳ್ತದೆ. ಹಾಗಾದರೆ ಬೆಳಕಾಗಿರುವಂಥದ್ದು ಕತ್ತಲಿಗಿಂತಲೂ ಸ್ವಲ್ಪ ವ್ಯತ್ಯಾಸವಾಗಿರ್ತದೆ, ಸಂಪೂರ್ಣ ವ್ಯತ್ಯಾಸವಾಗಿರ್ತದೆ ಎಂಬುದಾಗಿ ಒಬ್ಬ ಆತ್ಮಿಕ ನಾಯಕರು ನನಗೆ ಕೇಳಿದಾಗ ನಾನು ಹೇಳಿದೆ, ಅದು ಸಂಪೂರ್ಣವಾಗಿ ವ್ಯತ್ಯಾಸವಾಗಿರ್ತದೆ ಅಂತ ಹೇಳಿದೆ. ಆ ರೀತಿಯಾಗಿ ಹೇಳಿದಾಗ ಅವರು ಹೇಳಿದ್ದು ನನಗೆ, ಹೌದು, ಆ ರೀತಿಯಾಗಿ ವ್ಯತ್ಯಾಸ ಜೀವನವನ್ನು ಭೂಲೋಕದಲ್ಲಿ ನಾವು ಮಾಡಬೇಕು. ಎಲ್ಲರೂ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಾವು ಮಾಡುವಂಥದ್ದಲ್ಲ ಎಂಬುದಾಗಿ. 6ನೇ ರಹಸ್ಯ, ಆತ್ಮಿಕ ಜೀವನದ 16 ರಹಸ್ಯಗಳನ್ನು ನಾವು ನೋಡ್ಕೊಳ್ತಾ ಇದ್ದೀವಿ. ಈಗ 6ನೇ ರಹಸ್ಯಕ್ಕೆ ನಾವು ಬಂದಿದ್ದೇವೆ. ಅದೇನಂತ ಹೇಳಿದರೆ ಒಳ್ಳೆಯದನ್ನು ಅನುಸರಿಸುವಂಥದ್ದು. ಒಳ್ಳೆಯದಂತ ಹೇಳಿದರೆ ಭಾಳ ವಿಷಯಗಳು ಭೂಲೋಕದಲ್ಲಿ ಒಳ್ಳೆಯದರ ಸ್ಪಷ್ಟಾರ್ಥವನ್ನು, ಡೆಫಿನಿಷನನ್ನು ಕೊಡ್ತಾರೆ, ಸ್ಪಷ್ಟೀಕರಣವನ್ನು. ಆದರೆ ಒಳ್ಳೆಯದಂತ ಹೇಳುವಾಗ ದೇವರ ಮುಂದೆ ಒಳ್ಳೆಯದು, ದೇವರ ಮುಂದೆ ಯಾವುದು ಒಳ್ಳೆಯದು ಅದನ್ನು ನಾವು ಅನುಸರಿಸಬೇಕು. ಅದಕ್ಕೆ ಸಂಬಂಧಪಟ್ಟ ಈಗ 6 ಮುಗೀತು.
ಆತ್ಮಿಕ ಜೀವನದ 16 ರಹಸ್ಯಗಳಲ್ಲಿ 6 ರಹಸ್ಯಗಳು ಮುಗೀತು. ಈಗ ಇನ್ನೂ ಒಂದು 10 ರಹಸ್ಯಗಳು ಇದೆ. ಅದನ್ನು ಒಂದೊಂದಾಗಿ ಕೂಡ ನಾವು ನೋಡಿಕೊಳ್ಳೋಣ. 7ನೇದಾಗಿ ಅಂಗೀಕೃತವಾದದ್ದು ಅಂದರೆ ದೇವರ ದೃಷ್ಟಿಗೆ ಅಥವಾ ದೇವರ ಮುಂದೆ ಅಂಗೀಕಾರವಾದದ್ದು ಏನಿದೆ ಅದನ್ನು ನಾವು ಮಾಡುವಾಗ, ದೇವರ ದೃಷ್ಟಿಯಲ್ಲಿ ಅಂಗೀಕಾರವಾದದ್ದು ಅದನ್ನು ಮಾಡುವಾಗ ಏನಾಗ್ತದೆ, ಆತ್ಮಿಕ ಜೀವನಕ್ಕೆ ನಾವು ಸಾಕ್ತೇವೆ. ಕೆಲವು ಸಾರಿ ದೇವರ ದೃಷ್ಟಿಗೆ ಒಳ್ಳೆಯದು ಅಂಗೀಕಾರವಾದದ್ದು ಆಗಿರುವಂಥದ್ದು ಮನುಷ್ಯರ ದೃಷ್ಟಿಗೆ ಅಂಗೀಕಾರವಾದದ್ದು ಒಳ್ಳೆಯದಾಗಿರದೇ ಇರ್ಬೋದು. ಕೆಲವೊಮ್ಮೆ ಅದು ನಿಜ, ಆದರೆ ದೇವರ ದೃಷ್ಟಿಗೆ ಅಂಗೀಕಾರವಾದದ್ದು ಒಳ್ಳೆಯದು ಆಗಿರುವಂಥದ್ದು ನಾವು ದೇವರ ವಾಕ್ಯದಿಂದ ತಿಳ್ಕೊಳ್ಳಿಕ್ಕೆ ಸಾಧ್ಯ. 8ನೇದಾಗಿ ದೇವರ ಚಿತ್ತ. ಆತ್ಮಿಕ ಜೀವನದ 8ನೇ ರಹಸ್ಯ ದೇವರ ಚಿತ್ತವನ್ನು ಮಾಡುವುದು. ದೇವರ ಚಿತ್ತ ಏನಾಗಿದೆ ಅಂತ ಹೇಳ್ಬಿಟ್ಟು ನೋಡುವಾಗ 4ನೇ ವಚನ, 1ನೇ ತಿಮೋತಿ 2ನೇ ಅಧ್ಯಾಯ ಮತ್ತು 4ನೇ ವಚನದಲ್ಲಿ ಎಲ್ಲ ಮನುಷ್ಯರು ರಕ್ಷಣೆಯನ್ನು ಹೊಂದಿ ಸತ್ಯದ ಜ್ಞಾನಕ್ಕೆ ಬರಬೇಕೆಂಬುದು ಅಥವಾ ಸೇರಬೇಕೆಂಬುದು ದೇವರ ಚಿತ್ತವಾಗಿದೆ. ಹಾಗಾದರೆ ದೇವರ ಚಿತ್ತ ಎಲ್ಲರೂ ದೇವರ ಕಡೆಗೆ ಬರಬೇಕು. ದೇವರ ಚಿತ್ತ ಎಲ್ಲರೂ ದೇವರನ್ನು ನಂಬಬೇಕು. ದೇವರ ಚಿತ್ತ ಎಲ್ಲರೂ ಸತ್ಯವನ್ನು ತಿಳ್ಕೊಳ್ಬೇಕು. ದೇವರ ಚಿತ್ತ ಎಲ್ಲರೂ ಸತ್ಯದ ಒಂದು ತಿಳುವಳಿಕೆಗೆ, ಜ್ಞಾನಕ್ಕೆ ಬರಬೇಕೆಂಬ. ಹಾಗಾದರೆ ದೇವರೊಂದಿಗೆ ನಾವು ಕೆಲಸ ಮಾಡುವಾಗ ಎಲ್ಲರಿಗೂ ನಾವು ಸುವಾರ್ತೆಯನ್ನು ಸಾರುವ ಹಂಗಿನಲ್ಲಿದ್ದೇವೆ. ಈ ಕಾರಣದಿಂದ ಮಹಾಭಕ್ತನಾದಂಥ ಪೌಲನು 1ನೇ ಕೊರಿಂಥ 9ನೇ ಅಧ್ಯಾಯ 16ನೇ ವಚನದಲ್ಲಿ ಸುವಾರ್ತೆಯನ್ನು ಸಾರದಿದ್ದರೆ ನನ್ನ ಗತಿ ಏನು ಹೇಳಲಿ ಎಂಬುದಾಗಿ ಪ್ರಲಾಪಿಸುವಾತನು, ಘೋಷಿಸುವಾತನಾಗಿದ್ದಾನೆ. ಹಾಗಾದರೆ ಸುವಾರ್ತೆಯನ್ನು ಸಾರಲೇಬೇಕು, ದೇವರ ಬಗ್ಗೆ ಸಾರಲೇಬೇಕು. ದೇವರು ನಮಗೋಸ್ಕರವಾಗಿ ಕ್ರಿಸ್ತನ ಮೂಲಕವಾಗಿ ಮಾಡಿದಂಥ ಮಹಾ ತ್ಯಾಗವನ್ನು, ಮಹಾ ಕಾರ್ಯವನ್ನು ನಾವು ಇತರರಿಗೆ ಶುಭವಾರ್ತೆಯಾಗಿ ತಿಳಿಸಲೇಬೇಕು. ಆದ ಕಾರಣ ಆ ರೀತಿಯಾಗಿ ತಿಳಿಸುವಾಗ ದೇವರನ್ನು ಕಂಡುಕೊಳ್ತಾರೆ. ಅದು ದೇವರ ಚಿತ್ತವಂತೆ. ದೇವರ ಚಿತ್ತಾನುಸಾರವಾಗಿ ನಾವು ನಡೀತಾ ಇದ್ದರೆ ಭೂಲೋಕದಲ್ಲಿ ಏನಾಗ್ತದೆ, ಆತ್ಮಿಕರಾಗ್ತಾ ಇರ್ತೀವಿ. ಇದುವರೆಗೆ ನಾವು ನೋಡಿಕೊಂಡದ್ದು ಏನೆಂದರೆ, 1ನೇ ತಿಮೋತಿ 2ನೇ ಅಧ್ಯಾಯದಲ್ಲಿ, 1 Timothy chapter 2, 1ನೇ ತಿಮೋತಿ 2ನೇ ಅಧ್ಯಾಯದಲ್ಲಿ ಇರುವಂಥ 16 ರಹಸ್ಯಗಳನ್ನು ನಾವು ನೋಡ್ಕೊಳ್ತಿದ್ವಿ. ಯಾವುದಕ್ಕೆ ಈ ರಹಸ್ಯಗಳು? ಯಾವುದಕ್ಕೆ ಅಂತ ಹೇಳಿದರೆ ಆತ್ಮಿಕ ಜೀವನಕ್ಕೆ 16 ರಹಸ್ಯಗಳು. ಅದರಲ್ಲಿ 8 ಮುಗೀತು, ಇನ್ನು 8 ರಹಸ್ಯಗಳು ನಾವು ನೋಡ್ಕೊಳ್ಳಿಕ್ಕಿದೆ ಇವೆ. ಆದ ಕಾರಣ ಅದನ್ನು ಮಾಡುವಂತೆ ದೇವರು ಸಹಾಯ ಮಾಡಲಿ, ದೇವರ ಆತ್ಮನ ಕೃಪೆ ಕೊಡಲಿ, ಅಭಿಷೇಕವನ್ನು ನೀಡಲಿ, ಪ್ರಕಟಣೆಯನ್ನು ದಯಪಾಲಿಸಲಿ, ಆತನ ನಾಮವನ್ನು ಘನಪಡಿಸಿಕೊಳ್ಳಲಿ. 1ನೇ ತಿಮೋತಿ 2ನೇ ಅಧ್ಯಾಯದ 5ನೇ ವಚನದಲ್ಲಿ ಆತ್ಮಿಕ ಜೀವನದ 9ನೇ ರಹಸ್ಯವನ್ನು ನಾವು ನೋಡ್ತೇವೆ. ಅದೇನೆಂದರೆ ಮಧ್ಯಸ್ಥನು. ಹೌದು, ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥನಾಗಿರುವಂಥ ಯೇಸು ಸ್ವಾಮಿ, ಆತನ ಮುಖಾಂತರವಾಗಿ ನಾವು ದೇವರಿಗೆ ಬರತಕ್ಕದ್ದು, ಆತನ ಹೆಸರಿನಲ್ಲಿ ನಾವು ದೇವರಿಗೆ ಬರ್ತೇವೆ. ಹಳೆ ಒಡಂಬಡಿಕೆಯಲ್ಲಿ ಕೆಲವು ಭಕ್ತಾದಿಗಳು ದೇವರಿಗೂ ಮನುಷ್ಯರಿಗೂ ವಿಶ್ವಾಸಿಗಳಿಗೂ, ಅಂದರೆ ದೇವರಿಗೂ ವಿಶ್ವಾಸಿಗಳಿಗೆ ನಡುವೆ ಮಧ್ಯಸ್ಥರಾಗಿ, ಮೋಶೆ ಉದಾಹರಣೆಯಾಗಿ, ಮಹಾಯಾಜಕರಾದ ಆರೋನ್ ಉದಾಹರಣೆಯಾಗಿ ಮಧ್ಯಸ್ಥರಾಗಿ ದೇವರ ಹತ್ರ ಮೊರೆ ಇಟ್ಟರು. ಈ ದಾವೀದನು ಕೂಡ ಮೊರೆ ಇಟ್ಟಿದ್ದನ್ನು ನೋಡ್ತೇವೆ ಮಧ್ಯಸ್ಥನಾಗಿ. ಆದರೆ ಹೊಸ ಒಡಂಬಡಿಕೆ ಮಧ್ಯಸ್ಥನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು. ಆತನ ಮೂಲಕ, ಆತನ ಹೆಸರಿನಲ್ಲಿ, ಆತನಲ್ಲಿ ಇದ್ದುಕೊಂಡು ಆತನಿಗಾಗಿ ನಾವು ಬೇಡಿಕೊಳ್ಳುವಾಗ
ನಿಶ್ಚಯವಾಗಿ ಆತ್ಮಿಕ ಜೀವನ, ಭೌತಿಕ ಜೀವನ, ಎಲ್ಲ ರೀತಿಯ ಜೀವನವನ್ನು ನಾವು ದೇವರ ಸಹಾಯದಿಂದ ಮಾಡಲಿಕ್ಕೆ ಸಾಧ್ಯವಾಗ್ತದೆ. 10ನೇದಾಗಿ ವಿಮೋಚನೆ. ಹೌದು, ವಿಮೋಚನೆ 6ನೇ ವಚನದಲ್ಲಿ ಯೇಸು ಕರ್ತನು ಎಲ್ಲರಿಗೋಸ್ಕರ ವಿಮೋಚನೆ ಕ್ರಯವಾಗಿ ತನ್ನನ್ನು ತಾನೇ ಒಪ್ಪಿಸಿಕೊಟ್ಟದ್ರ ಬಗ್ಗೆ ನೋಡ್ತೀವಿ. ನಾವು ಪಾಪಕ್ಕೆ ಮಾರಾಟವಾಗಿದ್ದಂಥವ್ರು ನಮ್ಮನ್ನು ತನ್ನ ರಕ್ತವನ್ನು ಕ್ರಯವನ್ನಾಗಿ ಕೊಟ್ಟು ನಮ್ಮನ್ನು ವಿಮೋಚಿಸಿದ್ದನ್ನು ನಾವು ಮರೆಯಬಾರದು. ಆ ಒಂದು ವಿಮೋಚನೆ ಅನುಭವ ಆತ್ಮ ನಮ್ಮಲ್ಲಿ ಇರಬೇಕು. ಅದು ಆತ್ಮಿಕ ಜೀವನದ 10ನೇ ರಹಸ್ಯ. 11ನೇದಾಗಿ ನೇಮಕ. 1 ತಿಮೋಥಿ 2ನೇ ಅಧ್ಯಾಯದ 7ನೇ ವಚನದಲ್ಲಿ ಆ ನೇಮಕದ ಬಗ್ಗೆ ಪೌಲನು ಹೇಳುವಾಗ, ದೇವರು ನನ್ನನ್ನು ನೇಮಿಸಿದ್ದು ಈ ಕಾರ್ಯಕ್ಕಾಗಿ ಅಂತ ಹೇಳ್ತಿದ್ದಾರೆ. ಆ ಬಗ್ಗೆ ನಾವು ನೋಡುವಾಗ ನಮ್ಮ ನೇಮಕ, ನಮ್ಮ ಕರೆ, ನಾವು ಹುಟ್ಟಿದ್ದು ಯಾಕೆ ಎಂಬುದನ್ನು ತಿಳಿಯುವಂಥವರಾಗಿರಬೇಕು, ತಿಳಿಯದವರಾಗಿರಬಾರ್ದು. ಕೆಲವು ದಿವಸಗಳ ಹಿಂದೆ ಸ್ಯಾಂಪಿ ಚಲದೊರೆ ಅಯ್ಯನವರು ಒಂದು ಮಾತು ಹೇಳಿದರು, ನಾನು ಯಾಕೆ ಹುಟ್ಟಿದ್ದೇನೆ ಎಂಬುದು ನನಗೆ ಗೊತ್ತಿದೆ ದೇವರ ವಾಕ್ಯದ ಆಧಾರದಿಂದ. ಅದೇ ರೀತಿಯಾಗಿ ನಿಮಗೆ ಗೊತ್ತಿದೆ ನೀವು ಯಾಕೆ ಹುಟ್ಟಿದ್ದೀರಿ, ನೀವು ಯಾಕೆ ದೇವರಿಂದ ಕರೆ ಹೊಂದಿದ್ದೀರಿ, ಈ ಭೂಲೋಕದ ಯಾತ್ರೆ ಯಾಕೆ ಮಾಡ್ತಿದ್ದೀರಿ ಎಂಬ ಗುರಿ ನಿಮಗಿದೆಯಾ ಎಂಬುದಾಗಿ ಕೇಳಿದರು. ಆದ ಕಾರಣ ಪೌಲನು ಸ್ಪಷ್ಟವಾಗಿ ನಾನು ನೇಮಕವಾಗಿದ್ದು ಏಕೆ ಅಂತ ಹೇಳ್ತಿದ್ದಾನೆ. ಅದಕ್ಕಾಗಿ ಸ್ತೋತ್ರ. ಮತ್ತು ಪುರುಷರ ಒಂದು ಜವಾಬ್ದಾರಿಕೆ 8ನೇ ವಚನದಲ್ಲಿ ಕೊಡಲಾಗಿದೆ. 1 ತಿಮೋಥಿ 2:8 ಪುರುಷರು ಯಾವಾಗಲೂ ಪ್ರಾರ್ಥಿಸಬೇಕು ಅಂತ ಹೇಳ್ಬಿಟ್ಟು, ಅಂದರೆ ಎಲ್ಲ ಸ್ಥಳಗಳಲ್ಲಿ ಕೋಪವಿಲ್ಲದೆ, ಸಂದೇಹವಿಲ್ಲದೆ, ಶುದ್ಧ ಕೈಗಳನ್ನೆತ್ತಿ ಪುರುಷರು ಪ್ರಾರ್ಥನೆ ಮಾಡಬೇಕು. ಆ ರೀತಿಯಾಗಿ ಮಾಡಿದರೆ ಪುರುಷರು ಏನಾಗ್ತಾರೆ, ಅವರು ಆತ್ಮಿಕ ಜೀವನದಲ್ಲಿ ಸಾಕ್ತಾರೆ. ಸ್ತ್ರೀಯರು ಏನು ಮಾಡಬೇಕು, ಹಾಗೆಯೇ 9ನೇ ವಚನ, 1 ತಿಮೋಥಿ 2ನೇ ಅಧ್ಯಾಯ 9ನೇ ವಚನದಲ್ಲಿ ಸ್ತ್ರೀಯರು ಸಭ್ಯತೆ ಉಳ್ಳವರಾಗಿರಬೇಕಂದ್ರೆ ಅವರು ಸಭ್ಯತೆ ಹಾಗೂ ಸ್ವಸ್ಥ ಬುದ್ಧಿ, ಗೌರವ, ಉಡುಪು ಈ ರೀತಿಯಾಗಿ ಎಲ್ಲ ಇರುವಾಗ ನೋಡುವಾಗ ಅದನ್ನು ಹೇಳ್ಬೋದು. ಅವರು ಗುಣಲಕ್ಷಣಕ್ಕೆ ಮಹತ್ವವನ್ನು ಕೊಡಬೇಕಂತ ಹೇಳ್ಬಿಟ್ಟು, ಆ ರೀತಿಯಾಗಿ ಕೊಡುವಾಗ ಮಹಿಳೆಯರು ಆತ್ಮಿಕ ಜೀವನದಲ್ಲಿ ಪ್ರಗತಿಯನ್ನು ಹೊಂದುತ್ತಾರೆ. ಮತ್ತು 14ನೇ ಒಂದು ರಹಸ್ಯ ನಾವೇನು ನೋಡ್ಕೊಳ್ತಾ ಇದ್ದೀವಿ ಅಂದರೆ 1 ತಿಮೋಥಿ 2ನೇ ಅಧ್ಯಾಯದಿಂದ ಆತ್ಮಿಕ ಜೀವನದ 16 ರಹಸ್ಯಗಳನ್ನು ನಾವು ನೋಡ್ಕೊಳ್ತಾ ಇದ್ದೀವಿ. ಅದರಲ್ಲಿ 14ನೇ ರಹಸ್ಯಕ್ಕೆ ಬಂದಿದ್ದೇವೆ. ಅದೇನಂತ ಹೇಳಿದರೆ ಸತ್ಕ್ರಿಯೆಗಳು, ಗುಡ್ ವರ್ಕ್ಸ್. ಹೌದು, 10ನೇ ವಚನದಲ್ಲಿ ದೇವಭಕ್ತಿಯರೆನಿಸಿಕೊಳ್ಳುವ ಸ್ತ್ರೀಯರಿಗೆ ತಕ್ಕಂತೆ ಸತ್ಕ್ರಿಯೆಗಳಿಂದ ತಮ್ಮನ್ನು ಅಲಂಕರಿಸಿಕೊಳ್ಳಬೇಕೆಂಬುದಾಗಿ ದೇವರ ವಾಕ್ಯವು ಹೇಳ್ತದೆ. ಅದಕ್ಕೆ ಸಂಬಂಧಪಟ್ಟಂಥ ಇನ್ನೊಂದು 15ನೇ ರಹಸ್ಯ 11ನೇ ವಚನದಲ್ಲಿದೆ. 1 ತಿಮೋಥಿ 2:11 ನಾವು ನೋಡುವಾಗ ಅಧೀನತೆ ಅಂತ ಹೇಳಿದ ತಕ್ಷಣ ಮಹಿಳೆಯರಿಗೆ ಮಾತ್ರವಲ್ಲ, ಪುರುಷರಿಗೂ ಕೂಡ ಈ ಅಧೀನತೆ ಆತ್ಮ ಇರಬೇಕು. ಲೂಕ 2ನೇ ಅಧ್ಯಾಯದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಕೂಡ ಅಧೀನತೆಯನ್ನು ಕಲಿತುಕೊಂಡದರ ನೆನಪು ನಮಗಿರಲಿ. ಎಲ್ಲ ಅಧೀನತೆಯನ್ನು ಕಲಿಯತಕ್ಕದ್ದು ಅದು ಆತ್ಮಿಕ ಜೀವನದ 15ನೇ ರಹಸ್ಯ. ಕೊನೆಯದಾಗಿ ಆತ್ಮಿಕ ಜೀವನದ 16ನೇ ರಹಸ್ಯ ಏನಂತ ಹೇಳಿದರೆ ನೆಲೆಗೊಂಡಿರಬೇಕೆ. ಯಾವುದರಲ್ಲಿ ನೆಲೆಗೊಂಡಿರಬೇಕೆ? ಅವರು ಸ್ವಸ್ಥ ಬುದ್ಧಿಯಿಂದ ನಂಬಿಕೆ, ಪ್ರೀತಿಯ ಹಾಗೂ ಪರಿಶುದ್ಧತೆಯಲ್ಲಿ ನೆಲೆಗೊಂಡಿರಬೇಕಂತೆ. 1 ತಿಮೋಥಿ 2:15 ಇದು ಮಹಿಳೆಯರಿಗೆ ಬರೆದಿದೆ, ಆದರೆ ಕೂಡ ಎಲ್ಲರಿಗೂ ಅನ್ವಯ. ಈ ನೆಲೆಗೊಂಡಿರುವಿಕೆ, ಪ್ರೀತಿಯಲ್ಲಿ ನೆಲೆಗೊಂಡಿರುವಿಕೆ, ನಂಬಿಕೆಯಲ್ಲಿ ನೆಲೆಗೊಂಡಿರುವಿಕೆ. ಆ ರೀತಿಯಾಗಿದ್ದರೆ ನಾವು ಆತ್ಮಿಕ ಜೀವನ 16 ರಹಸ್ಯಗಳನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ಆಗ್ತದೆ. 1 ತಿಮೋಥಿ 2ನೇ ಅಧ್ಯಾಯದಿಂದ ಆತ್ಮಿಕ ಜೀವನದ 16 ರಹಸ್ಯಗಳನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತ್ಮಿಕ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.